ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ ಕೇಸ್ ಸಂಬಂಧಪಟ್ಟಂತೆ ಈಗ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಆರೋಪಿಯ ಬಂಧನ ಆಗಿದೆ. ಆಫ್ರಿಕಾ ಖಂಡದ ತನಕ ವ್ಯಾಪಿಸಿದೆ ಈ ಪ್ರಕರಣದ ತನಿಖೆ. ನೋಡಿ, ಆಫ್ರಿಕಾದ ರವಾಂಡದಲ್ಲಿ ಆರೋಪಿ ಸಲ್ಮಾನ್ ಖಾನ್ ಆತನನ್ನ ಬಂಧಿಸಿದ್ದಾರೆ ಪೊಲೀಸರು. ಉಗ್ರವಾದಕ್ಕೆ ಕೈದಿಗಳ ಮನಪರಿವರ್ತನೆ ಮಾಡಲಾಗ್ತಾ ಇತ್ತು. ಬಂಧಿತ ಉಗ್ರರಿಂದ ನಡೀತಾ ಇರುವಂತ ಉಗ್ರ ಮನಪರಿವರ್ತನೆ, ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಹಾಗೆ ಎನ್ಐಎ ಪ್ರಕರಣ ದಾಖಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ನೋಡಿ, ಬೆಂಗಳೂರು ಎನ್ಐನಲ್ಲಿ ದಾಖಲಾಗಿರುವಂಥ ಪ್ರಕರಣ. ಈತನ ಹಿಡ್ಕೊಂಡು ಬರೋಕೆ ಎಲ್ಲಿ ಹೋಗಬೇಕಾಗಿತ್ತು? ದಕ್ಷಿಣ ಆಫ್ರಿಕಾಕ್ಕೆ. ನೋಡಿ, ಅಲ್ಲಿ ಈತ ಮಾಡಿದ್ದೇ ಐನಾತಿ ಕೆಲಸ. ಪಾಪ ವಿದ್ನೋ ಅದ್ನೋ ಅಂತ ಹೇಳ್ಕೊಂಡು ಯಾವ್ಯಾವುದೋ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸೇರ್ಕೊಂಡಿದ್ರು. ಅವ್ರನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಹೋಗ್ಕೊಂಡು ಈತ ಮನಪರಿವರ್ತನೆ ಯಾವ ರೀತಿ, ಸಣ್ಣ ಪುಟ್ಟ ಚಾಕು ಮಚ್ಚು ಅವ್ರನ್ನೆಲ್ಲ ಮನಪರಿವರ್ತನೆ ಯಾವ ರೀತಿ, ಬಾಂಬು ಆ ಥರ ಮನಪರಿವರ್ತನೆ ಮಾಡ್ತಾ ಇರುವಂಥ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಪ್ರಮುಖ ಆರೋಪಿ ಸಲ್ಮಾನ್ ಖಾನ್ ಈತನ ಬಂಧನ ಆಗಿದೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ ಕೇಸ್ ಸಂಬಂಧಪಟ್ಟಂತೆ ಈಗ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಆರೋಪಿಯ ಬಂಧನ ಆಗಿದೆ. ಆಫ್ರಿಕಾ ಖಂಡದ ತನಕ ವ್ಯಾಪಿಸಿದೆ ಈ ಪ್ರಕರಣದ ತನಿಖೆ. ನೋಡಿ, ಆಫ್ರಿಕಾದ ರವಾಂಡದಲ್ಲಿ ಆರೋಪಿ ಸಲ್ಮಾನ್ ಖಾನ್ ಆತನನ್ನ ಬಂಧಿಸಿದ್ದಾರೆ ಪೊಲೀಸರು. ಉಗ್ರವಾದಕ್ಕೆ ಕೈದಿಗಳ ಮನಪರಿವರ್ತನೆ ಮಾಡಲಾಗ್ತಾ ಇತ್ತು. ಬಂಧಿತ ಉಗ್ರರಿಂದ ನಡೀತಾ ಇರುವಂತ ಉಗ್ರ ಮನಪರಿವರ್ತನೆ, ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಹಾಗೆ ಎನ್ಐಎ ಪ್ರಕರಣ ದಾಖಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ನೋಡಿ, ಬೆಂಗಳೂರು ಎನ್ಐನಲ್ಲಿ ದಾಖಲಾಗಿರುವಂಥ ಪ್ರಕರಣ. ಈತನ ಹಿಡ್ಕೊಂಡು ಬರೋಕೆ ಎಲ್ಲಿ ಹೋಗಬೇಕಾಗಿತ್ತು? ದಕ್ಷಿಣ ಆಫ್ರಿಕಾಕ್ಕೆ. ನೋಡಿ, ಅಲ್ಲಿ ಈತ ಮಾಡಿದ್ದೇ ಐನಾತಿ ಕೆಲಸ. ಪಾಪ ವಿದ್ನೋ ಅದ್ನೋ ಅಂತ ಹೇಳ್ಕೊಂಡು ಯಾವ್ಯಾವುದೋ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸೇರ್ಕೊಂಡಿದ್ರು. ಅವ್ರನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಹೋಗ್ಕೊಂಡು ಈತ ಮನಪರಿವರ್ತನೆ ಯಾವ ರೀತಿ, ಸಣ್ಣ ಪುಟ್ಟ ಚಾಕು ಮಚ್ಚು ಅವ್ರನ್ನೆಲ್ಲ ಮನಪರಿವರ್ತನೆ ಯಾವ ರೀತಿ, ಬಾಂಬು ಆ ಥರ ಮನಪರಿವರ್ತನೆ ಮಾಡ್ತಾ ಇರುವಂಥ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಪ್ರಮುಖ ಆರೋಪಿ ಸಲ್ಮಾನ್ ಖಾನ್ ಈತನ ಬಂಧನ ಆಗಿದೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ ಕೇಸ್ ಸಂಬಂಧಪಟ್ಟಂತೆ ಈಗ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಆರೋಪಿಯ ಬಂಧನ ಆಗಿದೆ. ಆಫ್ರಿಕಾ ಖಂಡದ ತನಕ ವ್ಯಾಪಿಸಿದೆ ಈ ಪ್ರಕರಣದ ತನಿಖೆ. ನೋಡಿ, ಆಫ್ರಿಕಾದ ರವಾಂಡದಲ್ಲಿ ಆರೋಪಿ ಸಲ್ಮಾನ್ ಖಾನ್ ಆತನನ್ನ ಬಂಧಿಸಿದ್ದಾರೆ ಪೊಲೀಸರು. ಉಗ್ರವಾದಕ್ಕೆ ಕೈದಿಗಳ ಮನಪರಿವರ್ತನೆ ಮಾಡಲಾಗ್ತಾ ಇತ್ತು. ಬಂಧಿತ ಉಗ್ರರಿಂದ ನಡೀತಾ ಇರುವಂತ ಉಗ್ರ ಮನಪರಿವರ್ತನೆ, ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಹಾಗೆ ಎನ್ಐಎ ಪ್ರಕರಣ ದಾಖಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ನೋಡಿ, ಬೆಂಗಳೂರು ಎನ್ಐನಲ್ಲಿ ದಾಖಲಾಗಿರುವಂಥ ಪ್ರಕರಣ. ಈತನ ಹಿಡ್ಕೊಂಡು ಬರೋಕೆ ಎಲ್ಲಿ ಹೋಗಬೇಕಾಗಿತ್ತು? ದಕ್ಷಿಣ ಆಫ್ರಿಕಾಕ್ಕೆ. ನೋಡಿ, ಅಲ್ಲಿ ಈತ ಮಾಡಿದ್ದೇ ಐನಾತಿ ಕೆಲಸ. ಪಾಪ ವಿದ್ನೋ ಅದ್ನೋ ಅಂತ ಹೇಳ್ಕೊಂಡು ಯಾವ್ಯಾವುದೋ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸೇರ್ಕೊಂಡಿದ್ರು. ಅವ್ರನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಹೋಗ್ಕೊಂಡು ಈತ ಮನಪರಿವರ್ತನೆ ಯಾವ ರೀತಿ, ಸಣ್ಣ ಪುಟ್ಟ ಚಾಕು ಮಚ್ಚು ಅವ್ರನ್ನೆಲ್ಲ ಮನಪರಿವರ್ತನೆ ಯಾವ ರೀತಿ, ಬಾಂಬು ಆ ಥರ ಮನಪರಿವರ್ತನೆ ಮಾಡ್ತಾ ಇರುವಂಥ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಪ್ರಮುಖ ಆರೋಪಿ ಸಲ್ಮಾನ್ ಖಾನ್ ಈತನ ಬಂಧನ ಆಗಿದೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ ಕೇಸ್ ಸಂಬಂಧಪಟ್ಟಂತೆ ಈಗ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಆರೋಪಿಯ ಬಂಧನ ಆಗಿದೆ. ಆಫ್ರಿಕಾ ಖಂಡದ ತನಕ ವ್ಯಾಪಿಸಿದೆ ಈ ಪ್ರಕರಣದ ತನಿಖೆ. ನೋಡಿ, ಆಫ್ರಿಕಾದ ರವಾಂಡದಲ್ಲಿ ಆರೋಪಿ ಸಲ್ಮಾನ್ ಖಾನ್ ಆತನನ್ನ ಬಂಧಿಸಿದ್ದಾರೆ ಪೊಲೀಸರು. ಉಗ್ರವಾದಕ್ಕೆ ಕೈದಿಗಳ ಮನಪರಿವರ್ತನೆ ಮಾಡಲಾಗ್ತಾ ಇತ್ತು. ಬಂಧಿತ ಉಗ್ರರಿಂದ ನಡೀತಾ ಇರುವಂತ ಉಗ್ರ ಮನಪರಿವರ್ತನೆ, ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಹಾಗೆ ಎನ್ಐಎ ಪ್ರಕರಣ ದಾಖಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ನೋಡಿ, ಬೆಂಗಳೂರು ಎನ್ಐನಲ್ಲಿ ದಾಖಲಾಗಿರುವಂಥ ಪ್ರಕರಣ. ಈತನ ಹಿಡ್ಕೊಂಡು ಬರೋಕೆ ಎಲ್ಲಿ ಹೋಗಬೇಕಾಗಿತ್ತು? ದಕ್ಷಿಣ ಆಫ್ರಿಕಾಕ್ಕೆ. ನೋಡಿ, ಅಲ್ಲಿ ಈತ ಮಾಡಿದ್ದೇ ಐನಾತಿ ಕೆಲಸ. ಪಾಪ ವಿದ್ನೋ ಅದ್ನೋ ಅಂತ ಹೇಳ್ಕೊಂಡು ಯಾವ್ಯಾವುದೋ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸೇರ್ಕೊಂಡಿದ್ರು. ಅವ್ರನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಹೋಗ್ಕೊಂಡು ಈತ ಮನಪರಿವರ್ತನೆ ಯಾವ ರೀತಿ, ಸಣ್ಣ ಪುಟ್ಟ ಚಾಕು ಮಚ್ಚು ಅವ್ರನ್ನೆಲ್ಲ ಮನಪರಿವರ್ತನೆ ಯಾವ ರೀತಿ, ಬಾಂಬು
ಆ ಥರ ಮನಪರಿವರ್ತನೆ ಮಾಡ್ತಾ ಇರುವಂಥ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಪ್ರಮುಖ ಆರೋಪಿ ಸಲ್ಮಾನ್ ಖಾನ್ ಈತನ ಬಂಧನ ಆಗಿದೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ ಕೇಸ್ ಸಂಬಂಧಪಟ್ಟಂತೆ ಈಗ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಆರೋಪಿಯ ಬಂಧನ ಆಗಿದೆ. ಆಫ್ರಿಕಾ ಖಂಡದ ತನಕ ವ್ಯಾಪಿಸಿದೆ ಈ ಪ್ರಕರಣದ ತನಿಖೆ. ನೋಡಿ, ಆಫ್ರಿಕಾದ ರವಾಂಡದಲ್ಲಿ ಆರೋಪಿ ಸಲ್ಮಾನ್ ಖಾನ್ ಆತನನ್ನ ಬಂಧಿಸಿದ್ದಾರೆ ಪೊಲೀಸರು. ಉಗ್ರವಾದಕ್ಕೆ ಕೈದಿಗಳ ಮನಪರಿವರ್ತನೆ ಮಾಡಲಾಗ್ತಾ ಇತ್ತು. ಬಂಧಿತ ಉಗ್ರರಿಂದ ನಡೀತಾ ಇರುವಂತ ಉಗ್ರ ಮನಪರಿವರ್ತನೆ, ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಹಾಗೆ ಎನ್ಐಎ ಪ್ರಕರಣ ದಾಖಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ನೋಡಿ, ಬೆಂಗಳೂರು ಎನ್ಐನಲ್ಲಿ ದಾಖಲಾಗಿರುವಂಥ ಪ್ರಕರಣ, ಈತನ ಹಿಡ್ಕೊಂಡು ಬರೋಕೆ ಎಲ್ಲಿ ಹೋಗಬೇಕಾಗಿತ್ತು? ದಕ್ಷಿಣ ಆಫ್ರಿಕಾಕ್ಕೆ. ನೋಡಿ, ಅಲ್ಲಿ ಈತ ಮಾಡಿದ್ದೇ ಐನಾತಿ ಕೆಲಸ. ಪಾಪ ವಿದ್ನೋ ಅದ್ನೋ ಅಂತ ಹೇಳ್ಕೊಂಡು ಯಾವ್ಯಾವುದೋ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸೇರ್ಕೊಂಡಿದ್ರು. ಅವ್ರನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಹೋಗ್ಕೊಂಡು ಈತ ಮನಪರಿವರ್ತನೆ ಯಾವ ರೀತಿ, ಸಣ್ಣ ಪುಟ್ಟ ಚಾಕು ಮಚ್ಚು ಅವ್ರನ್ನೆಲ್ಲ ಮನಪರಿವರ್ತನೆ ಯಾವ ರೀತಿ, ಬಾಂಬು ಆ ಥರ ಮನಪರಿವರ್ತನೆ ಮಾಡ್ತಾ ಇರುವಂಥ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಪ್ರಮುಖ ಆರೋಪಿ ಸಲ್ಮಾನ್ ಖಾನ್ ಈತನ ಬಂಧನ ಆಗಿದೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ ಕೇಸ್ ಸಂಬಂಧಪಟ್ಟಂತೆ ಈಗ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಆರೋಪಿಯ ಬಂಧನ ಆಗಿದೆ. ಆಫ್ರಿಕಾ ಖಂಡದ ತನಕ ವ್ಯಾಪಿಸಿದೆ ಈ ಪ್ರಕರಣದ ತನಿಖೆ. ನೋಡಿ, ಆಫ್ರಿಕಾದ ರವಾಂಡದಲ್ಲಿ ಆರೋಪಿ ಸಲ್ಮಾನ್ ಖಾನ್ ಆತನನ್ನ ಬಂಧಿಸಿದ್ದಾರೆ ಪೊಲೀಸರು. ಉಗ್ರವಾದಕ್ಕೆ ಕೈದಿಗಳ ಮನಪರಿವರ್ತನೆ ಮಾಡಲಾಗ್ತಾ ಇತ್ತು. ಬಂಧಿತ ಉಗ್ರರಿಂದ ನಡೀತಾ ಇರುವಂತ ಉಗ್ರ ಮನಪರಿವರ್ತನೆ, ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಹಾಗೆ ಎನ್ಐಎ ಪ್ರಕರಣ ದಾಖಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ನೋಡಿ, ಬೆಂಗಳೂರು ಎನ್ಐನಲ್ಲಿ ದಾಖಲಾಗಿರುವಂಥ ಪ್ರಕರಣ, ಈತನ ಹಿಡ್ಕೊಂಡು ಬರೋಕೆ ಎಲ್ಲಿ ಹೋಗಬೇಕಾಗಿತ್ತು? ದಕ್ಷಿಣ ಆಫ್ರಿಕಾಕ್ಕೆ. ನೋಡಿ, ಅಲ್ಲಿ ಈತ ಮಾಡಿದ್ದೇ ಐನಾತಿ ಕೆಲಸ. ಪಾಪ ವಿದ್ನೋ ಅದ್ನೋ ಅಂತ ಹೇಳ್ಕೊಂಡು ಯಾವ್ಯಾವುದೋ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸೇರ್ಕೊಂಡಿದ್ರು. ಅವ್ರನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಹೋಗ್ಕೊಂಡು ಈತ ಮನಪರಿವರ್ತನೆ ಯಾವ ರೀತಿ, ಸಣ್ಣ ಪುಟ್ಟ ಚಾಕು ಮಚ್ಚು ಅವ್ರನ್ನೆಲ್ಲ ಮನಪರಿವರ್ತನೆ ಯಾವ ರೀತಿ, ಬಾಂಬು ಆ ಥರ ಮನಪರಿವರ್ತನೆ ಮಾಡ್ತಾ ಇರುವಂಥ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಪ್ರಮುಖ ಆರೋಪಿ ಸಲ್ಮಾನ್ ಖಾನ್ ಈತನ ಬಂಧನ ಆಗಿದೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ ಕೇಸ್ ಸಂಬಂಧಪಟ್ಟಂತೆ ಈಗ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಆರೋಪಿಯ ಬಂಧನ ಆಗಿದೆ. ಆಫ್ರಿಕಾ ಖಂಡದ ತನಕ ವ್ಯಾಪಿಸಿದೆ ಈ ಪ್ರಕರಣದ ತನಿಖೆ. ನೋಡಿ, ಆಫ್ರಿಕಾದ ರವಾಂಡದಲ್ಲಿ ಆರೋಪಿ ಸಲ್ಮಾನ್ ಖಾನ್ ಆತನನ್ನ ಬಂಧಿಸಿದ್ದಾರೆ ಪೊಲೀಸರು. ಉಗ್ರವಾದಕ್ಕೆ ಕೈದಿಗಳ ಮನಪರಿವರ್ತನೆ ಮಾಡಲಾಗ್ತಾ ಇತ್ತು. ಬಂಧಿತ ಉಗ್ರರಿಂದ ನಡೀತಾ ಇರುವಂತ ಉಗ್ರ ಮನಪರಿವರ್ತನೆ, ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಹಾಗೆ ಎನ್ಐಎ ಪ್ರಕರಣ ದಾಖಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ನೋಡಿ, ಬೆಂಗಳೂರು ಎನ್ಐನಲ್ಲಿ ದಾಖಲಾಗಿರುವಂಥ ಪ್ರಕರಣ, ಈತನ ಹಿಡ್ಕೊಂಡು ಬರೋಕೆ ಎಲ್ಲಿ ಹೋಗಬೇಕಾಗಿತ್ತು? ದಕ್ಷಿಣ ಆಫ್ರಿಕಾಕ್ಕೆ. ನೋಡಿ, ಅಲ್ಲಿ ಈತ ಮಾಡಿದ್ದೇ ಐನಾತಿ ಕೆಲಸ. ಪಾಪ ವಿದ್ನೋ ಅದ್ನೋ ಅಂತ ಹೇಳ್ಕೊಂಡು ಯಾವ್ಯಾವುದೋ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸೇರ್ಕೊಂಡಿದ್ರು. ಅವ್ರನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಹೋಗ್ಕೊಂಡು ಈತ ಮನಪರಿವರ್ತನೆ ಯಾವ ರೀತಿ, ಸಣ್ಣ ಪುಟ್ಟ ಚಾಕು ಮಚ್ಚು ಅವ್ರನ್ನೆಲ್ಲ ಮನಪರಿವರ್ತನೆ ಯಾವ ರೀತಿ, ಬಾಂಬು ಆ ಥರ ಮನಪರಿವರ್ತನೆ ಮಾಡ್ತಾ ಇರುವಂಥ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಪ್ರಮುಖ ಆರೋಪಿ ಸಲ್ಮಾನ್ ಖಾನ್ ಈತನ ಬಂಧನ ಆಗಿದೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ ಕೇಸ್ ಸಂಬಂಧಪಟ್ಟಂತೆ ಈಗ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಆರೋಪಿಯ ಬಂಧನ ಆಗಿದೆ. ಆಫ್ರಿಕಾ ಖಂಡದ ತನಕ ವ್ಯಾಪಿಸಿದೆ ಈ ಪ್ರಕರಣದ ತನಿಖೆ. ನೋಡಿ, ಆಫ್ರಿಕಾದ ರವಾಂಡದಲ್ಲಿ ಆರೋಪಿ ಸಲ್ಮಾನ್ ಖಾನ್ ಆತನನ್ನ ಬಂಧಿಸಿದ್ದಾರೆ ಪೊಲೀಸರು. ಉಗ್ರವಾದಕ್ಕೆ ಕೈದಿಗಳ ಮನಪರಿವರ್ತನೆ ಮಾಡಲಾಗ್ತಾ ಇತ್ತು. ಬಂಧಿತ ಉಗ್ರರಿಂದ ನಡೀತಾ ಇರುವಂತ ಉಗ್ರ ಮನಪರಿವರ್ತನೆ, ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಹಾಗೆ ಎನ್ಐಎ ಪ್ರಕರಣ ದಾಖಲು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು.
ನೋಡಿ, ಬೆಂಗಳೂರು ಎನ್ಐನಲ್ಲಿ ದಾಖಲಾಗಿರುವಂಥ ಪ್ರಕರಣ. ಈತನ ಹಿಡ್ಕೊಂಡು ಬರೋಕೆ ಎಲ್ಲಿ ಹೋಗಬೇಕಾಗಿತ್ತು? ದಕ್ಷಿಣ ಆಫ್ರಿಕಾಕ್ಕೆ. ನೋಡಿ, ಅಲ್ಲಿ ಈತ ಮಾಡಿದ್ದೇ ಐನಾತಿ ಕೆಲಸ. ಪಾಪ ವಿದ್ನೋ ಅದ್ನೋ ಅಂತ ಹೇಳ್ಕೊಂಡು ಯಾವ್ಯಾವುದೋ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸೇರ್ಕೊಂಡಿದ್ರು. ಅವ್ರನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಹೋಗ್ಕೊಂಡು ಈತ ಮನಪರಿವರ್ತನೆ. ಯಾವ ರೀತಿ? ಸಣ್ಣ ಪುಟ್ಟ ಚಾಕು, ಮಚ್ಚು, ಅವ್ರನ್ನೆಲ್ಲ ಮನಪರಿವರ್ತನೆ. ಯಾವ ರೀತಿ? ಬಾಂಬು, ಆ ಥರ ಮನಪರಿವರ್ತನೆ ಮಾಡ್ತಾ ಇರುವಂಥ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಪ್ರಮುಖ ಆರೋಪಿ ಸಲ್ಮಾನ್ ಖಾನ್, ಈತನ ಬಂಧನ ಆಗಿದೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ.